Watch full episodes on Jio Hotstar. ಎಲ್ಲರೂ ಬೇಗ ತಯಾರಾಗಿ ಮತ್ತೆ ನಮ್ಮ ಸ್ಪೆಷಲ್ ಡ್ರೆಸ್ ಅನ್ನ ಹಾಕೊಳ್ಳಿ. ಅವ್ರ ಹತ್ರ ನಿದ್ದೆ ಬರುವಂತಹ ಗುಳಿಗೆ ಇರುತ್ತೆ. ಅಲರ್ಟ್ ಆಗಿರಿ. ನಿಮ್ಗೆ ಈ ಸ್ಪೆಷಲ್ ಡ್ರೆಸ್ ಕೊಟ್ಟಿರೋದು ಇದಕ್ಕೇನೆ. ಯಾವುದೇ ಗುಳಿಗೆ ನಿಮ್ಗೆ ಏನು ತೊಂದರೆ ಆಗ್ಬಾರ್ದು. ಏನ್ ಮಾಡ್ತಿದ್ದೀರಾ ನೀವೆಲ್ಲ? ನಾವೆಲ್ಲ ಗೆಳೆಯರು, ನಾವೇನ್ ಶತ್ರುಗಳಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹಿಡ್ಕೊಳ್ಳಿ ಎಲ್ಲರೂ. ಅಯ್ಯೋ, ನನ್ನನ್ನು ಯಾರಾದ್ರೂ ಬಿಡಿಸಿ, ನನ್ನನ್ನ ಯಾರಾದ್ರೂ. ಹೌದು ಹೌದು, ಶಿವನ್ ಯಾರಾದ್ರೂ ಬಿಡಿಸಿ, ಅವನು ನಿಮ್ಮನ್ನೆಲ್ಲ ಕಾಪಾಡ್ತಾನೆ. ಧನ್ಯವಾದ ರಾಜ್ಕುಮಾರಿ ಅವರೇ. ಹೇ, ಇವ್ರನ್ನೆಲ್ಲ ಬಿಟ್ಬಿಡಿ. ನೀವು ಏನಕ್ಕೆ ಹಿಡ್ಕೊಂತಿದ್ದೀರಾ ಇವ್ರನ್ನೆಲ್ಲ? ಅರೆ, ಇವನು ಅದೇ ಏರೋಪ್ಲೇನ್ ಹುಡುಗ ಅಲ್ವಾ? ಹೇ ಮಗು, ಇಲ್ಲಿಂದ ಹೊರಟೋಗು. ಇದು ಮಕ್ಕಳಾಟ ಅಲ್ಲ. ನಾನಾ ಮಗು ಅಂತ ಕರಿಬೇಡಿ ಅಂಕಲ್. ಈ ಪ್ಲೇನ್ ಹುಡುಗ ಇಲ್ಲಿಗೆ ಹೇಗ್ ಬಂದ? ನಾವು ಇಷ್ಟು ವರ್ಷ ಆಯ್ತು ಇವ್ರನ್ನ ಹುಡ್ಕೋದಕ್ಕೆ, ಆದ್ರೆ ಇವನು ಇಷ್ಟು ಬೇಗ ಇವ್ರನ್ನ ಹೇಗ್ ಹುಡುಕದ ಅಂತ. ಬಾಸ್, ಇವ್ರು ಹುಡುಕಿದಲ್ಲ, ಇವ್ರನ್ನ ಕಟ್ಟಾಕೊಂಡು ತಗೊಂಡ್ಬಂದಿದ್ದು ಇಲ್ಲಿಗೆ. ನೋಡಿಲ್ವಾ ನೀವು? ಕಟ್ಟಾಕಿದ್ರು ಇವನ್ನ. ಹೊಡಿರಿ, ಅವ್ರು ಆ ಕಡೆಯಿಂದ ಬರ್ತಾ ಇದ್ದಾರೆ. ಹೊಡಿರಿ. ಶಾಬಾಷ್, ಧೈರ್ಯದಿಂದ ಹೊಡಿಬೇಕು. ಡೋಂಟ್ ಆಂಗರ್ ಡ್ಯಾನಿ ಡೇಂಜರ್. ಇಲ್ಲ ಅಂದ್ರೆ ಡ್ಯಾನಿ ಡೇಂಜರಸ್ ಆಗ್ಬಿಡ್ತಾನೆ. ಮಗು, ಇಲ್ಲಿಂದ ಹೊರಟು ಹೋಗು. ಇನ್ನೂ ಸಮಯ ಇದೆ ನಿನಗೆ. ಮಗು ಅಂತ ಕರಿಬೇಡಿ ಅಂಕಲ್. ಇದೇನಿದು? ಇದಂತೂ ಚಿನ್ನ. ಬಾಸ್, ಬೇಗ ಬನ್ನಿ. ಇಲ್ಲಿ ನೋಡಿ, ಚಿನ್ನದ ನದಿ. ಅವ್ರಿಲ್ಲ ಅಂದಿದ್ರೆ ನಮ್ ಲೈಫೇ ಸೆಟ್ಲ್ ಆಗ್ತಿತ್ತು ಬಾಸ್. ಏ, ಡ್ಯಾನ್ಸ್ ಆಡೋದನ್ನ ಬಿಡೋ. ಅಲ್ಲಿ ಹೋಗಿ ಅವ್ರನ್ನ ಹಿಡ್ಕೊಳ್ಳಿ. ಎಲ್ರು ಹೊಟ್ಬಿಡಿ. ಎಲ್ರು ಬೇಗ ಹೊಟ್ಬಿಡಿ. ಈ ಮಗು ಹತ್ರ ಹೊಡೆದಾಡೋದು ಸಾಧ್ಯ ಇಲ್ಲದ ವಿಷಯ. ನಾವು ಬರ್ತೀವಿ, ಮತ್ತೆ ಬರ್ತೀವಿ. ನಿಮ್ಮನ್ನ ಬಿಡೋದಿಲ್ಲ ಮಕ್ಕಳ. ಇರಿ ಮಕ್ಕಳೇ, ಇರಿ.
ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಕಲ್ಲನ್ನ ಹೇಗ್ ಬಿಸಾಕೋದು ಅಂತ. ನಮ್ ಕಮಾಂಡೋ ಟ್ರೈನಿಂಗ್ ನಲ್ಲಿ ಇದೆಲ್ಲವನ್ನ ಹೇಳ್ಕೊಟ್ಟಿದ್ದಾರೆ. ಇದು ಬ್ಲಾಸ್ಟ್ ಹೇಗಾಯ್ತು? ಇದು ಎಕ್ಸ್ಪ್ಲೋಸಿವ್ ಕಲ್ಲು. ಹಾ, ಪಾರುದ್ ಕಲ್ಲು. ನಾವಿದನ್ನ ಬಳಸ್ಕೋಬಹುದು. ಈ ಗೇಟ್ನ ಬಂದ್ ಮಾಡ್ಬಿಡಿ, ಯಾಕಂದ್ರೆ ಯಾರು ತಪ್ಪಿಸ್ಕೋಬಾರ್ದು. ನಾವು ಮತ್ತೆ ಬರೋಣ, ಪೂರ್ತಿ ತಯಾರಿ ಜೊತೆಲಿ ಬರೋಣ. ಆಗ ನಮ್ಮನ್ನ ಯಾರು ತಡೆಯೋದಕ್ಕಾಗೋದಿಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಆ ಮನುಷ್ಯರಿಗೆ ಹೊಡೆದು ಓಡಿಸ್ಬಿಟ್ಟೆ ಅವ್ರನ್ನ. ಈಗ ಈ ಮನುಷ್ಯರು ಸರದಿ. ಇವ್ರನ್ನ ನಾವು ಚಕ್ರಾಸುರ್ಗೆ ಬಲಿ ಕೊಟ್ಬಿಡೋಣ. ಇವ್ರನ್ನ ಮುಗಿಸ್ಬಿಟ್ರೆ ಬೇರೆ ಯಾವ ಮನುಷ್ಯರು ಇಲ್ಲಿ ಬರೋದಕ್ಕೆ ಧೈರ್ಯ ಮಾಡೋದಿಲ್ಲ, ಯಾರು ಬರೋದಿಲ್ಲ. ಸೇನಾಪತಿಯವರೇ, ಇದೇನ್ ಮಾತಾಡ್ತಾ ಇದ್ದೀರಾ? ಇವರೆಲ್ಲ ಹೋರಾಡಿ ನಮ್ಮನ್ನ ಕಾಪಾಡಿದ್ದಾರೆ. ಇವರು ವೈರಿ ಹೇಗಾಗ್ತಾರೆ? ಇವರು ನಮ್ಮ ಗೆಳೆಯರು. ರಾಜ್ಕುಮಾರಿ ಅವರೇ, ನಿಮ್ಗೇನು ಅರ್ಥ ಆಗೋದಿಲ್ಲ. ರಾಜ್ಕುಮಾರಿ ಚುಯ್ ಮುಯ್, ಸೇನಾಪತಿ ಸರಿಯಾಗಿ ಹೇಳ್ತಿದ್ದಾನೆ. ಚಕ್ರಾಸುರನ್ಗೆ ಇವ್ರನ್ನ ಬಲಿ ಕೊಡ್ಲೇಬೇಕು. ಆದ್ರೆ ಸತ್ಯನ ನಾವು ತಳ್ಳಹಾಕೋ ಹಾಗಿಲ್ಲ. ಅದೊಂದು ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ. ಶಿವ ನಮ್ಮ ಜೀವ ಉಳಿಸಿದಾನೆ. ಇವರೆಲ್ಲರೂ ನಮ್ಮ ಗೆಳೆಯರು. ಇವರ ಎಲ್ಲರಿಗೂ ನಾವು ಈಗ ಬಲಿ ಕೊಡ್ಲೇಬೇಕು. ಅಂದ್ರೆ ಹಣ್ಣು ಹಂಪಲನ್ನ ತಂದು ಇವ್ರು ಕೊಡಿ. ಇವ್ರು ಏನ್ ಮಾಡ್ತಾ ಇದಾರೆ? ಕಲ್ ಮುಂದೆ ಹೀಗೆಲ್ಲ ಮಾಡ್ತಾ ಇದಾರಲ್ಲ. ಕಲ್ಲು ಅಂತ ಹೇಳ್ಬೇಡಿ, ಇದು ನಮ್ಮ ಕುಲದೇವರು. ಅಕಸ್ಮಾತ್ ಇದು ಕ್ರೋಧಗೊಂಡ್ರೆ ಇಲ್ಲಿ ಎಲ್ಲವೂ ಭಸ್ಮವಾಗಿ ಹೋಗ್ಬಿಡುತ್ತೆ. ಸರಿ ಗೆಳೆಯರೇ, ಪೂಜೆ ಮುಗೀತು. ಈಗ ನಮ್ಮ ಸ್ನೇಹಿತರನ್ನ ಸ್ವಾಗತ ಮಾಡೋ ಸಮಯ. And you show me that you care. ಶಿವ, ತುಂಬಾ ಹೊಟ್ಟೆ ಹಸಿತಾ ಇದೆ. ಡಾನ್ಸ್ ಮಾಡೋದ್ರೊಳಗೆ ಊಟ ತಿಂಡಿನೇ ಮರ್ತ್ ಬಿಟ್ಟಿದ್ದೆ. ಲಡ್ಡು ಸಿಂಗ್ ಸರ್, ಇಷ್ಟ ರಾತ್ರಿಲಿ ಯಾರ ಹತ್ರ ಊಟ ಕೇಳೋದು? ಮಲ್ಕೊಳ್ಳಿ ಪ್ಲೀಸ್. ಆದ್ರೆ ಶಿವ, ಆ ರಕ್ಷಕನ ಹತ್ರ ತುಂಬಾ ಹಣ್ಣುಗಳಿವೆ. ಅಲ್ಲಿ ಹೋಗಿ ಅದನ್ನೇ ತಿಂದ್ಬಿಡೋಣ. ಆ ಕಲ್ಲು ಅದನ್ನ ತಿಂದ್ಬಿಡಲ್ಲ ತಾನೆ? ಅಯ್ಯೋ ಲಡ್ಡು ಸಿಂಗ್ ಸರ್, ಇರ್ಲಿ ಬಿಡಿ. ಅಲ್ಲ, ಬೆಳಗ್ಗೆ ಎದ್ದು ಆರಾಮಾಗಿ ತಿನ್ನೋಣ. ಜಯರಾಮ, ನಡಿ ಹೋಗಿ ಊಟ ಮಾಡೋಣ. ತುಂಬಾ ಹೊಟ್ಟೆ ಹಸಿತಾ ಇದೆ.
ಎದ್ದೇಳಿ, ಎಲ್ರು ಹೇಳಿ. ಆ ಲಡ್ಡು ಸಿಂಗ್ ಸರ್ ಇಲ್ವಾ, ಅಲ್ಲಿಟ್ಟಿರೋ ಹಣ್ಣುಗಳನ್ನ ತಿನ್ನಕ್ ಹೋಗ್ತಿದ್ದಾರೆ. ಏನಾದ್ರೂ ಅಪಾಯ ಆದ್ರೆ ನಡೀರಿ ಹೋಗಿ ನೋಡೋಣ. ನನ್ನ ಹೊಟ್ಟೆಯಿಂದ ಈ ರೀತಿ ಶಬ್ದನ ಇಷ್ಟೊಂದು ಹಸುವೆ ಆಗಿದೆಯಾ ನನಗೆ ಡ್ಯಾನ್ಸ್ ಮಾಡೋದ್ರೊಳಗೆ ಗೊತ್ತೇ ಆಗಿರ್ಲಿಲ್ಲ. ಅಲ್ಲಿ ನೋಡಿ, ಅಲ್ಲಿದ್ದಾರೆ ಲಡ್ಡು ಸಿಂಗ್ ಸರ್. ಲಡ್ಡು ಸಿಂಗ್ ಸರ್, ಏನ್ ಮಾಡ್ತಾ ಇದ್ದೀರಾ? ಅವ್ರ ಕುಲದೇವ್ರನ ಹಣ್ಣನ್ನ ಏನಕ್ಕೆ ತಿಂತಿದ್ದೀರಾ? ಶಿವ, ಈ ಹಣ್ಣುಗಳು ತುಂಬಾ ರುಚಿಯಾಗಿದೆ. ನಾನಿದನ್ನು ತಿಂತಿದ್ದ ಹಾಗೆ ಗುರ್ರ ಅಂತ ಶಬ್ದ ಬರ್ತಾ ಇದೆ. ನೋಡಿ ನೋಡಿ, ಇದನ್ ತಿಂತಿದ್ದಾಗೆ ಇಷ್ಟೊಂದು ಶಬ್ದ ಬರ್ತಾ ಇದೆ ಅಂದ್ರೆ ನನಗೆ ಎಷ್ಟು ಶಕ್ತಿ ಬಂದಿರ್ಬೇಕು. ಯೋಚನೆ ಮಾಡಿ, ಯೋಚನೆ ಮಾಡಿ. ನೀವು ಕೂಡ ಬನ್ನಿ ಬನ್ನಿ ಬನ್ನಿ, ತಿನ್ನೋಣ. ಇಲ್ಲ, ಹೆದ್ರಬೇಡಿ ಹೆದ್ರಬೇಡಿ. ಈಗ ನಿಮ್ಗೆ ನನ್ನ ಶಬ್ದ ಕೇಳಿಸ್ತಾ ಇದೆ. ಈಗ ಶಕ್ತಿ ಬರ್ತಾ ಇದೆ. ಒಬ್ಬೊಬ್ಬರನ್ನ ಎತ್ತಿ ಹೇಗ್ ಬಿಸಾಕ್ತೀನಿ ನೋಡಿ. ಈ ರೀತಿ ಎತ್ತಿ ಎತ್ತಿ ಬಿಸಾಕ್ತೀನಿ. ಇದು ಈ ಲೋಳೆ ಲೋಳೆ ಈ ಲೋಳೆ ಲೋಳೆ ಎಲ್ಲಿಂದ ಬರ್ತಿದೆ? ಅಯ್ಯೋ, ಓಡಿ ಓಡಿ. ನಾನು ಇವ್ರ ಗಮನ ಹರಿಸ್ತೀನಿ, ನೀವು ಲಡ್ಡು ಸಿಂಗ್ ಸರ್ನ ನೋಡ್ಕೊಳ್ಳಿ. ಏಯ್ ಹೇಯ್ ಏಯ್, ಇಲ್ಲಿ ಇಲ್ಲಿ ಈ ಕಡೆ ನೋಡು, ಇಲ್ಲಿ. ಏನಾಯ್ತು ಇಲ್ಲಿ? ತುಂಬಾ ಕೋಪದಿಂದಿದ್ದಾರೆ ಅವರು. ಏನಾಯ್ತು ಇಲ್ಲಿ? ಎಲ್ರು ಒಳಗಡೆ ಹೋಗಿ ಬಚ್ಚಿಟ್ಕೊಳ್ಳಿ. ಯಾರು ಆಚೆ ಬರಬಾರ್ದು. ರಕ್ಷಕೇನಾದ್ರು ನೋಡಿದ್ರೆ ಯಾರು ಜೀವಂತವಾಗಿ ಉಳಿಯಲ್ಲ. ಹೋಗಿ ಹೋಗಿ, ಎಲ್ರು ಹೋಗಿ ಮಲ್ಕೊಳ್ಳಿ. ಜ್ವರ ಅಂತೂ ತುಂಬಾ ಜಾಸ್ತಿ ಆಗಿದೆ. ಲಡ್ಡು ಸಿಂಗ್ ಸರ್, ಏನಾಗ್ತಿದೆ ನಿಮ್ಗೆ? ಲಡ್ಡು ಸಿಂಗ್ ಸರ್. ಸರ್, ನಾವು ಕೆಲಸ ಮಾಡಕ್ ರೆಡಿ ಆಗಿದ್ದೀವಿ. ನೀವು ಆದೇಶ ಕೊಡಿ. ಬೇಗ ಮಾಡಿ. ನಾವು ಇವತ್ತೇನೆ ಹುಡುಡು ಟ್ರೈಬ್ಸ್ ಅನ್ನ ವಶ ಮಾಡ್ಕೋಬೇಕು. ನಿನ್ನ ನನ್ನಿಂದ ಯಾರು ಇದೇನಾಗ್ತಿದೆ ಮಹಾರಾಜ? ಇದಂತೂ ತುಂಬಾನೇ ಕೆಟ್ಟದಾಗ್ತಾ ಇದೆ. ಅಲ್ಲಿ ಮೇಲೆ ಚಿನ್ನ ಕುದ್ದು ಕುದ್ದು ಹೊರಗಡೆ ಬರ್ತಾ ಇದೆ. ಬಿಸಿ ಹೆಚ್ಚಾಗ್ತಾ ಇದೆ. ನದಿ ಇದೇ ರೀತಿ ಆದ್ರೆ ತುಂಬ ಹೋಗುತ್ತೆ.
ತುಂಬ ಹೋಯ್ತು ಅಂತಂದ್ರೆ ನಮ್ಮ ಕಡೆ ಎಲ್ಲ ಬಂದು ಇಡೀ ನಗರವನ್ನೇ ಹಾಳು ಮಾಡುತ್ತೆ. ನಗರದೊಳಗಡೆ ಅದು ನುಗ್ಗು ಬಿಡುತ್ತೆ. ನಾವು ನಗರವನ್ನ ಖಾಲಿ ಮಾಡಿ ಬೇರೆ ಕಡೆ ಹೋಗ್ಬೇಕು. ಮಹಾರಾಜ, ಇದನ್ನ ತಪ್ಸೋದಕ್ಕೆ ಏನಾದ್ರೂ ದಾರಿ ಇದ್ದೇ ಇರುತ್ತಲ್ವಾ? ಓ, ಅದು ಎಷ್ಟು ಬಿಸಿಯಿಂದ ಕುದಿತಾ ಇರುತ್ತೆ ಅಂದ್ರೆ ಅದನ್ನ ನಾವು ಯಾರು ನಿಲ್ಸೋದಕ್ಕಾಗೋದಿಲ್ಲ. ಅದನ್ನ ತಣ್ಣಗೆ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೇ ದಾರಿ ಕೂಡ ಇಲ್ಲ. ಅಲ್ಲಿ ಆ ಮೇಲ್ಗಡೆ ಪೀಕಲ್ ಏನಿದೆ? ಅಲ್ಲಿ ಮೇಲೆ ತುಂಬಾ ದೊಡ್ಡದಾಗಿರುವಂತಹ ನೀರಿನ ಲೇಕ್ ಇದೆ. ಒಂದ್ ನಿಮಿಷ ರಾಜ ಅವರೇ, ನಾವು ಹೋಗಿ ನೋಡ್ಕೊಂಡ್ ಬರೋಣವಾ? ಅದರಿಂದ ಯಾವ್ದಾದ್ರು ದಾರಿ ಸಿಗ್ಬೋದಲ್ಲ? ನಿಂತ್ಕೋ ಶಿವ, ಅದು ತುಂಬಾ ಭಯಾನಕವಾದ ಜಾಗ. ನಡೀರಿ, ನಾವು ಶಿವನಿಗೆ ಸಹಾಯ ಮಾಡಕ್ ಹೋಗ್ಬೇಕು. Watch India's largest kids library only on Jio Hotstar. Download the app now.